ಮನು ಇವತ್ತು ಎದ್ದ ತಕ್ಷಣ ನಮ್ಮ ಮನೆಗೆ ಕಾಲ್ ಮಾಡಿಬಿಟ್ಟು ನಮ್ಮ ಅಕ್ಕಂಗೆ ವಿಶ್ ಮಾಡ್ತಾಯಿದ್ರು. ಇವತ್ತು ನಮ್ಮ ದೊಡ್ಡಕ್ಕಂದು ಬರ್ತಡೇ. ಅದು ಹೆಂಗೆ ಮನುಗೆ ನೆನಪಾಯ್ತೋ ಗೊತ್ತಿಲ್ಲ, ನನಗೆ ಮರ್ತೋಗಿತ್ತು ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟು ನೆನ್ಪು ಮಾಡ್ಕೊತಾ ಇದ್ನೇನೋ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಹೆಂಗೆ ಗೊತ್ತಾಯಿತು ಬೃಂದಕ್ಕನ ಬರ್ತಡೇ ಇವತ್ತು ಅಂತ? ನಮಗೆ ಫ್ರೆಂಡ್ ಇದ್ದಾರೆ. ಯಾರು? ಮಂಗಳೂರವರಾ? ಮಂಗಳೂರವರಾ? ಹಾಂ, ಅವ್ರ ಹೆಸರು ಫೇಸ್ಬುಕ್ ಅಂತನಾ? ಹೇಳೋದು ಫೇಸ್ಬುಕ್ಕಲ್ಲಿ ಪಾಪ ಆಯಿತಾ. ಮಂಗಳೂರಲ್ಲಿರೋರು ಯಾರ್ದು ಬರ್ತಡೇ ಆ್ಯನಿವರ್ಸರಿ ಯಾವ ಡೇಟು ಮರೆಯಲ್ಲ. ಟೈಮಿಂಗ್ಸ್ ಒಂದು ಮರ್ತ್ಕೊಂತಾರೇನೋ. ನಾ ಎಲ್ಲೋ ಅವರು ನೆನ್ಪು ಮಾಡಿರಬೇಕು ಅಂದ್ಕೊಂಡೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನು. ಇವತ್ತು ಬೃಂದಕ್ಕಂದು ಬರ್ತಡೇ. ವಿಶ್ ಮಾಡಬೇಕು, ಇನ್ನೂ ಕಾಲ್ ಮಾಡಿಲ್ಲ. ಇವಾಗ ಜಸ್ಟ್ ಎದ್ದು ಬರ್ತಾ ಇದ್ದೀನಿ. ಯಾಕೋ ನನಗೆ ಇವತ್ತು ಸರಿನೇ ಹೋಗ್ತಾ ಇಲ್ಲ, ಫುಲ್ ಬಾಡಿ ಏಕು ಎಲ್ಲ. ಆ್ಯಂಡ್ ಇವತ್ತು 2 o'clock ಲಾಗಿನ್ನು ನಂದು. ಇವತ್ತಿಂದ ಆ್ಯಸ್ ಯೂಶುವಲ್ ನಾರ್ಮಲ್ ಶಿಫ್ಟಿಗೆ ಬಂದಿದ್ದೀನಿ. ಸೊ ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕಿಚನಲ್ಲಿ ಕೆಲಸಗಳು ಮುಗಿಸ್ತಾ ಇದೆ. ಇವಾಗ ಫ್ರೀ ಆದೆ. ಕುಕ್ಕರ್ ನೋಡಿ ಕೂಗ್ತಾ ಇದೆ ನಂದು. ಈಗ ಕೂತ್ಕೊಂಡು ಮನೆಗೆಲ್ಲ ಕಾಲ್ ಮಾಡಬೇಕು. ಫಸ್ಟ್ ವಿಶ್ ಮಾಡಿಬಿಡೋಣ. ಆ್ಯಂಡ್ ಆವಾಗಲೇ ನಾನು ಹೇಳ್ತಾ ಇದ್ದಲ್ಲ, ನಮ್ಮ ಭವ್ಯಕ್ಕ ಯಾರ್ದು ಬರ್ತಡೇ ಆ್ಯನಿವರ್ಸರಿ ಯಾವ ಡೇಟ್ಗಳನ್ನೂ ಮರೆಯಲ್ಲ. ಅದು ಹೆಂಗೆ ನೆನ್ಪಿಟ್ಕೊತಾಳೋ ಗೊತ್ತಿಲ್ಲ. ಏನಾರು ಅಲಾರಾಮ್ ಇಟ್ಕೊತಾಳೋ ಏನೋ ಗೊತ್ತಿಲ್ಲ. ಬಟ್ ಎಲ್ರಿಗೂ ಅವಳೇ ಫಸ್ಟ್ ವಿಶ್ ಮಾಡೋದು ನಮ್ಮ ಮನೆಯಲ್ಲಿ. ಅವಳಿಂದಾಗ ನಾವೆಲ್ಲ ನೆನ್ಪು ಮಾಡ್ಕೊತೀವಿ. ಹಲೋ, ಮಾತೇ ಆಡ್ತಾ ಇಲ್ಲ, ಕಟ್ಟೆ ಆಗೋಯ್ತು ಫೋನ್. ಯಾಕೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇಲ್ವಾ? ಯಾಕಪ್ಪ ಕೇಳಿಸ್ತಾನೆ ಇಲ್ಲ? ಫಸ್ಟ್ ಟೈಮು ಹಂಗೆ ಆಯಿತು. ಮನು, ನಿನ್ನ ಫೋನ್ ಯಾಕೆ ಕೊಡು ಮನು. ಯಾಕೋ ಫೋನ್ ಕನೆಕ್ಟ್ ಆದ್ರೂ ನಾನು ಮಾತಾಡೋದು ಅವ್ರಿಗೆ ಕೇಳಿಸ್ತಾ ಇಲ್ಲ. ನಾನು ಈ ಕಡೆಯಿಂದ ಟ್ರೈ ಮಾಡ್ತಾ ಇದ್ರೆ ಪುನಃ ಅವರು ಆ ಕಡೆಯಿಂದ ಟ್ರೈ ಮಾಡ್ತಾವ್ರೆ. ಅದಕ್ಕೆ ಇಟ್ಟರೆ ಎರಡಕ್ಕೂ ಫೋನ್ ಬಂದಿಲ್ಲ. ಮನು ಫೋನಲ್ಲಿ ಮಾಡೋಣ ಅಂದರೆ ಅದು ಸಿಕ್ಕಾಬಟ್ಟೆ ವೆಯ್ಟ್ ಹಿಡ್ಕೊಳ್ಳೋದೇ ಕಷ್ಟ. ಹಲೋ, ಯಾರ ಫೋನು? ನಿನ್ನ ಫೋನಾ? ಇಲ್ವಲ್ಲ. ಏನಪ್ಪ ಗೊತ್ತಿಲ್ಲ. ಎಲ್ಲ ಪಟಾಕಿ ಹೊಡೆದಿರ್ಬೇಕಂಗಾದ್ರೆ. ಲೈನ್ ಪ್ರಾಬ್ಲಮ್ ಇರುತ್ತೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಮತ್ತೆ ಏನು ಮಾಡ್ತಾ ಇದೆ? ಏನು ತಿಂಡಿ ಬಂತ? ಗಿಫ್ಟು ನಮ್ಮ ಅಕ್ಕಂಗೆ ಬೆಳಗ್ಗೆನೆ ಗಿಫ್ಟ್ ಕಳಿಸಿದೆ ನಾನು ಇವತ್ತು. ಬರ್ತಡೇ ವಿಶೇಷ ಬಂತಾ? ಚೆನ್ನಾಗೈತಾ? ಏನಿರ್ಬೋದು ಹೇಳಿ ಗಿಫ್ಟು? ಮನು, ಅಕ್ಕ ಹಿಂಗೆ ಬೆಳಗ್ಗೆ ಗಿಫ್ಟ್ ಪಾರ್ಸಲ್ ಕಳಿಸಿದೆ. ಏನಿರ್ಬೋದು ಗೆಸ್ ಮಾಡು. ಇದು ಸೆರಾಮಿಕ್ ಜಾರ್ ಬರುತ್ತಲ್ಲ, ಸಾಲ್ಟು ಶುಗರ್ ಹಾಕಿ ಇಟ್ಕೊಳ್ಳೋದು, ಅದು ಕಳಿಸಿದೆ. ಒಂದು ಪೇರ್ ಕಳಿಸಿದೆ. ಇಷ್ಟ ಆಯ್ತಾ? ಯಾಕೋ ಮಂಡೇ ಇವತ್ತು ಸಖತ್ ಬೋರಿಂಗ್ ಅನಿಸ್ತಾ ಐತೆ. ಏನು ಕೆಲ್ಸಗಳು ಆಗ್ತಿಲ್ಲ, ಏನು ಕೆಲ್ಸಗಳು ಬಂದಿಲ್ಲ. ನನಗೆ ಫುಲ್ ಫ್ರೀ ಇದ್ದೀನಿ. ಮಂಜುನು ಒಂಥರ ಲೇಜಿ ಡೇ ಥರನೇ ಫೀಲಿಂಗ್ ಮಾಡ್ತಾ ಇದ್ದೆ ಅಲ್ವಾ? ಭಯಂಕರ ಲೇಜಿ ಡೇ ಅನಿಸ್ತಾ ಇತ್ತು ಇದು. ಸುಸ್ತಾಯ್ತೈತೆ ನನಗೆ ಲೇಜಿ ಅನ್ನೋದಕ್ಕಿಂತ. ಏನೋ ಸರಿ ಹೋಗ್ತಾ ಇದೆ. ಊಟ ಮಾಡ್ಬಿಡು, ಆಮೇಲೆ ಸರಿ ಹೋಗುತ್ತೆ. ಹೊಟ್ಟೆ ಫುಲ್ ಐತೆ. ಮಿಲ್ಕ್ ಶೇಕ್ ಕುಡ್ದೆ, ಮಾಲ್ಟ್ ಕುಡ್ದೆ, ಇನ್ನೇನು ಬೇಕು ಅದಕ್ಕಿಂತ. ಓಕೆ. ಯಾಕೋ ಈ ವಾರ ನಮಗೆ ಸರಿ ಹೋಗ್ತಾ ಇಲ್ಲ. ಅಂದರೆ ಸ್ಟಾರ್ಟಿಂಗ್ಗೆ ಒಂಥರ ಏನೋ ಹಿಕಪ್ಸ್ಗಳು ಸ್ಟಾರ್ಟ್ ಆಗೋಗಿದೆ. ಗೊತ್ತಿಲ್ಲ ಇನ್ನು ಈ ವಾರದ ಎಂಡವರೆಗೂ ಹೆಂಗೆ ಹೋಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಹೋಪ್ಫುಲಿ ಇವತ್ತೊಂದು ದಿನ ಹಿಂಗೆ ಇದ್ರೆ ಸಾಕು. ನಾಳೆಯಿಂದ ಡೇ ಚೆನ್ನಾಗಾದರೆ ಒಳ್ಳೇದು. ಏನು ಒಂದು ಗೊತ್ತಿಲ್ಲ, ಒಂಥರ ಲೇಜಿ ಫೀಲ್ ಆಗ್ತಾ ಇದೆ. ಇವತ್ತಂತೂ ಕಷ್ಟದಲ್ಲಿ ಏನೋ ಒಂದು ಅಡುಗೆ ಮಾಡಿದ್ದೀನಿ. ಕಷ್ಟದಲ್ಲಿ ಮಾಡಿದ್ರು ಚೆನ್ನಾಗೇ ಮಾಡಿದ್ದೀನಿ. ಸೊಪ್ಪು ಕಾಳು ಪಲ್ಯ ಆ್ಯಸ್ ಯೂಶುವಲ್. ಮನು ಆಲ್ ಟೈಮ್ ಫೇವ್ರೇಟ್ ಬೇಳೆ ಸಾರು ಜೊತೆಗೆ ರೈಸು. ಲೇಟೇ ಆಯಿತು ಊಟಕ್ಕೆ, 3 ಗಂಟೆ ಆಯಿತು. ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಲಾಗಿನ್ ಮಾಡ್ಕೊಂಡು ಕೂತ್ಕೊಂಡೆ ಆಫೀಸಲ್ಲಿ. ಇಷ್ಟೊತ್ತಾಯಿತು ಎಲ್ಲ ಮುಗಿಸಿ ಎದ್ದು ಬರೋದು. ಮನುಗೆ ಫುಲ್ ಹೊಟ್ಟೆ ಹಶ್ವಾಗ್ತಾ ಇದೆಯಂತೆ ಪಾಪ. ನನಗಂತೂ ಇವತ್ತು ಹಶ್ವು ಆಗ್ತಾ ಇಲ್ಲ, ಏನು ತಿನ್ನಬೇಕು ಅಂತಲೂ ಅನಿಸ್ತಾ ಇಲ್ಲ. ಅಯ್ಯೋ ಬಿಟ್ಟರೆ ಸಾಕು, ಎಲ್ಲಾದರೂ ಓಡೋಗೋಣ ಅನ್ನಿಸ್ತಾ ಇದೆ. ಊಟ ಹಾಕ್ಕೊಡೋಣ ಮನುಗೆ. ಜೊತೆಗೆ ನಾನು ಒಂದು ಸ್ವಲ್ಪ ಜೊತೆಲಿ ಕುತ್ಕೊಂಡು ತಿಂದರೆ ಗೊತ್ತಾಗುತ್ತೆ. Sin perder el compa, baby tra ta 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 ta, se sale una teta y otra más, saca sacatela. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಯು ವೆಲ್ಕಮ್. ಏನೇನೋ ಸ್ಪೆಷಲ್ ಆಗಿ ಮಾಡಿಬಿಟ್ಟಿದ್ಯಾ? ಸ್ಪೆಷಲ್ ಏನಿಲ್ಲ, ಸೊಪ್ಪು ಕಾಳು ಪಲ್ಯ ಮಾಡಿದೆ ಅಷ್ಟೇ. ಓಕೆ, ಬೇಗ ಬನ್ನಿ. ಹಾಂ, ಬಂದೆ. ಸೊ ವಾಟ್ ನೆಕ್ಸ್ಟ್? ಊಟ ಮಾಡ್ರಿ ಅಷ್ಟೇ. ಹೇಗಿದೆ? ಏನೋ ಅದೊಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ. ಸಖತ್ತಾಗಿದೆ. ಥ್ಯಾಂಕ್ ಯು. ವೆಲ್ಕಮ್.
ಎಲ್ಲ ಹುಡುಗಿರಿಗೂ ಅದೇನೆ. ನಾವು ಮಾಡಿರೋ ಅಡುಗೆನ ನಮ್ಮ ಮನೆಯವರು ತಿಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಏನೋ ಒಂದು ಜೆನ್ಯೂನ್ ಆಗಿ ಫೀಡ್ಬ್ಯಾಕ್ ಕೊಡಬೇಕು ಅನ್ನೋದು ಎಲ್ರಿಗೂ ಇರತ್ತಲ್ವಾ. ಸೊ ಹಂಗಾಗಿ ಕೇಳಿದ್ರೆ ನನ್ನ ಗಂಡ ಕೊಬ್ಬೆ ಆಡ್ತಾರೆ. ಸದ್ಯ ರೈಸ್ ಥರನೇ ಇದೆ, ಪಲ್ಯ ಥರನೇ ಇದೆ, ಉಪ್ಪಿನಕಾಯಿ ಥರನೇ ಇದೆ ಅನ್ಲಿಲ್ವಲ್ಲ ನನ್ನ ಅದೃಷ್ಟ. Later that same evening. ನೋಡಿಯಪ್ಪ, ಬೇಗ ಹಾಲು ಬಿಸಿ ಮಾಡಿ ಒಂದು ಕಪ್ ಕಾಫಿ ಮಾಡಿ ಸುಸ್ತಾಗೋಯ್ತು ಅಷ್ಟಕ್ಕೇನೆ. ಎಷ್ಟು ರೌಂಡ್ ಹೊಡಿಸ್ತೆ ಮನು? 8,000 ಸ್ಟೆಪ್ಸು ಅಷ್ಟೇ ಹೋಗಿದ್ದು. ಅಪ್ಪ ಕಾಲು ಗಡ ಅಂತ ನಡುಕ್ತಾ ಇದೆ ನನಗೆ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಒಂದು 10 ರೌಂಡನ್ನು ಓಡಿಸ್ಬಿಟ್ರು ಫುಲ್ಲು. ನನಗೂ ಹೋಗ್ತಾ ಗೊತ್ತಾಗಲಿಲ್ಲ, ಜೋಶಲ್ಲಿ ಹೋಗಿದ್ದೀನಿ. ಲಾಸ್ಟಲ್ಲಿ ಫುಲ್ಲು ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ಕಾಲು. ನಾನು ಫಸ್ಟ್ ಮನೆಗೆ ಕರ್ಕೊಂಡೋಗು, ಇಲ್ಲ ಅಂದರೆ ಎತ್ಕೊಂಡು ಹೋಗ್ಬೇಕಾಗತ್ತೆ. ಆ ಕಂಡೀಷನ್ಗೆ ಹೋಗ್ತಾ ಇದೆ. ಫುಲ್ಲು ವೈಬ್ರೇಷನ್ ಬರ್ತಾ ಇದೆ ಕಾಲೆಲ್ಲ ಅಂತ. ಮೊದಲೇ ಬೆಳಗ್ಗೆಯಿಂದ ಯಾಕೋ ಸುಸ್ತಾಗ್ತಾ ಇದೆ ನನಗೆ. ಮನು ಹಾಲು ಬಿಸಿಗಿಡಪ್ಪು. ಸೊ ಅದಕ್ಕೆ ಮನು ಕಾಫಿನ ಸಖತ್ತಾಗಿ ಮಾಡ್ತಾರೆ ನಿಜವಾಗ್ಲೂ. ನನಗೆ ಮಾಡಕ್ ಬರಲ್ಲ. ನನಗೆ ಮಾಡಕ್ಕೆ ಬರಲ್ಲ. ಯಾಕೋ ಫ್ಲಿಕ್ಕರ್ ಆಗ್ತೈತೆ ಮನು, ನೋಡಿಲಿ ಫ್ಲಿಕ್ಕರ್ ಆಗ್ತೈತೆ. ಏನು ಕ್ಯಾಮ್ರಾ ಫ್ರೇಮ್ ಚೇಂಜ್ ಮಾಡ್ಕೋಬೇಕು. ಅದು ಫ್ರೇಮ್ ಆಲ್ಟರ್ ಆಗಿರ್ತದೆ. ಓಕೆ. ಸೊ ಇಷ್ಟೊತ್ತು ಫ್ಲಿಕ್ಕರ್ ಆಗ್ತಾ ಇತ್ತು. ಮನು ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಸ್ಕ್ರೀನ್ ಡ್ಯಾನ್ಸ್ ಮಾಡಿದಾಗ ಮನೂ ಶೇಕ್ ಆಗ್ತಾ ಇದ್ರು. ಶೇಕ್ ಅಬ್ದುಲ್ಲಾ ಥರ ಹಿಂಗೆ ಅದಕ್ಕೀಗ ಸರಿ ಮಾಡಿಕೊಟ್ರು. ಮಾಡ್ಕೊಂಡು ಬರ್ತೀಯ? ಕೂತಿರ್ತೀನಲ್ಲಿ. ಬಿಸಿ ಮಾಡ್ತೀನಿ ಅಷ್ಟೇ. ಪ್ಲೀಸ್ ರಾಜಾ, ನಾನು ಡಬಲ್ ಪೀಸ್. ಅದು ಯಾಕೋ ಇವತ್ತು ತುಂಬಾ ಬೈಕೆ ಆಗ್ತಾ ಇದೆ ನನಗೆ. ನಾವು ಏನ್ ನೋಡಪ್ಪ, ದೇವ್ರ ತರ ನಾವು ಯಾರ ಮಾತು ಕೇಳಿಸ್ಕೊಳಲ್ಲ ಆಯ್ತಾ. ನೀವು ಎಷ್ಟೇ ಬೈಕೆ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಾವು ನಮ್ಮ ಪಾಡು ನಾವು ಇರ್ತೀವಿ. ನಮ್ಗೆ ಮಾತ್ರ ನೀವು ಇದು ಮಾಡ್ತಾ ಇರ್ರಿ ಅನ್ನೋದ್ರ ಬರ್ತಾ ಇರಿ, ಬೇಡ್ಕೊತಾ ಇರಿ ಅಷ್ಟೇ. ನಾವೇನು ಮಾಡ್ತೀವಿ, ದೇವರೇ ಎದ್ರುಕೊಂಡು. ಅದಕ್ಕೆ ನಿನ್ನೆ ರಾತ್ರಿ ಬಾಗ್ಲಾಕೊಂಡು ಅವ್ರು ಮಧ್ಯರಾತ್ರಿ ತನಕ ತೆಗ್ದಿರ್ಲಿಲ್ಲ. ದೇವಸ್ಥಾನಗಳು ನಾವು ಓಡಾಡ್ತೀವಿ, ನಮ್ಗೇನ್ ಭಯ ಇಲ್ಲ. ಹೌದು, ಬೇಕೇ ಬೇಕು. ಡೋಸೇಜ್ 30ನಾ 90ನಾ ಯಾವುದೋ ಒಂದು ಕುಡಿಯೋರು ಹಿಂಗ್ ಮಾತಾಡೋದು. The next morning. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ್ದ ಕೆಲಸನೇ ಎದ್ದು ಫ್ರೆಶನ್ ಅಪ್ ಆಗಿ ರೆಡಿಯಾಗಿರೋದು. ದಿನ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ. ಹೌದಾ, ಇದು ಬಿಸಿ ಲೈಫ್ ಆಗುತ್ತೆ. ಆಫೀಸ್ಗೆ ಹೋಗೋ ಟೈಮಲ್ಲಿ ಈ ಥರ ಕಣ್ಣು ಬಿಡ್ತಿದ್ದಂಗೆ ಸೀದಾ ಹೋಗು, ಸ್ನಾನ ಮಾಡ್ಕೊಂಡು ಬಾ, ರೆಡಿಯಾಗು, ನೀಟಾಗಿ ಹೋಗಿ ಕ್ಯಾಬಲ್ಲಿ ಕೂತ್ಕೋ, ಈ ಥರ ಇತ್ತು. ಆ ಡೇಸ್ ನೆನಪಾಗ್ತಾ ಇದೆ. ಎನಿವೇಸ್, ಇವಾಗ ನಾವು ಹೊರಟಿದ್ದೀವಿ ಹೊರಗಡೆಗೆ. ಅದಕ್ಕೆ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್. ಇವಾಗ ಹೊರಟಿದ್ದೀವಲ್ಲ ಹೊರಗಡೆಗೆ. ತಿಂಡಿ ಎಲ್ಲ ಏನಾಗಿಲ್ಲ ಆಫ್ಕೋರ್ಸ್. ಅಷ್ಟು ಬೇಗ ಎಲ್ಲ ಎದ್ದು ಮಾಡೋ ಸೀನೇ ಇಲ್ಲ ನನ್ನ ಜೊತೆ. ಹೋಗ್ತಾ ಅಂದಿವಿ, ಅಲ್ಲೇ ನಮ್ಮ ಆ್ಯಸ್ ಯೂಶುವಲ್ ಅನ್ನಪೂರ್ಣದಲ್ಲಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಹಾಗೆ ಇವತ್ತು ಮಧ್ಯಾಹ್ನ ಲಂಚಿಗೆ ಒಂದು ಇನ್ವಿಟೇಷನ್ ಇದೆ. ಹಾಗಾಗಿ ಇವತ್ತು ನೋ ಕುಕಿಂಗ್ ಡೇ. ನೈಟ್ಗೆ ಸಾಂಬಾರು ಇದೆ ನೆನ್ನೆದು, ಅದೇ ಅಡ್ಜಸ್ಟ್ ಮಾಡ್ಬಿಡೋದು. ಆ್ಯಸ್ ಯೂಶುವಲ್ ನಮ್ಮ ಅನ್ನಪೂರ್ಣೇಶ್ವರಿ ತಿಂಡಿ ಬಂದು ನೋಡಿ ಆಲ್ರೆಡಿ ಕಬೂಲ್ಸ್ತಾ ಇದೆ. ಚೆನ್ನಾಗಿರುತ್ತೆ. ನಾನು ಸೇಮು, ಮಂಜುನು ಸೇಮು. ಯಾಕಂದರೆ ಈ ದೋಸೆ ಗೀಸೆ ಎಲ್ಲ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ. ಬೇಗ ಹೋಗ್ಬೇಕು, ಒಂದು 10-15 ನಿಮಿಷದಲ್ಲಿ ಆ ಜಾಗಕ್ಕೆ ಹೋಗ್ಬೇಕು. ಲೇಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಫಾಸ್ಟಾಗಿ ಯಾವ್ದು ಸಿಗುತ್ತೋ ಅದನ್ನು ತಗೊಂಡು ತಿಂತಾ ಇದ್ದೀನಿ. ಏನು ಹೇಳಿ, ಈ ಜಾಗದಲ್ಲಿ ತಿಂಡಿ ಮತ್ತು ಸೂಪರ್ ಆಗಿದೆ. ನನಗೆ ಆಲ್ ಟೈಮ್ ಫೇವ್ರೇಟ್ ಇಲ್ಲಿ. ಜಾಸ್ತಿ ಇಡ್ಲಿನ ತಿನ್ನೋದು. 2 hours later. ಕೆಲಸದ ಮೇಲೆ ಆಚೆ ಹೋಗಿದ್ವಲ್ಲ, ಹೋಗ್ಬಿಟ್ಟು ಬಂದು ಆ್ಯಕ್ಚುಲಿ ಏನು ವರ್ಕೌಟೇ ಆಗಲಿಲ್ಲ. ಇವತ್ತು ಆ್ಯಕ್ಚುಲಿ ನಾವು ಹೋಗಂಗೆ ಇರಲಿಲ್ಲ. ಇನ್ನೊಂದು 2-3 ಡೇಸ್ ಆದಮೇಲೆ ಹೋಗ್ಬೇಕಿತ್ತು. ನಾವು ಡೇಟ್ನ ಮಿಸ್ ಮ್ಯಾಚ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟು ಈಗ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಊಟಕ್ಕೆ ಒಂದು ಇನ್ವೈಟ್ ಬಂದಿದೆ. ಸೊ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪಕ್ಷ ನಡೀತಾ ಇದೆಯಲ್ಲ, ಸೊ ಸುಮಾರು ಮನೆಗಳಲ್ಲಿ ಫಂಕ್ಷನ್ಸ್ಗಳು ಅಥವಾ ಪಕ್ಷ ನಡೀತಾನೆ ಇರ್ತವೆ. ಸೊ ಅದರಲ್ಲಿ ಒಂದು ಇನ್ವೈಟ್ ಬಂದಿದ್ದು, ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಂಜುನು ರೆಡಿ, ನಾವು ಹಂಗೆ ಆಗಿದ್ವಲ್ಲ, ಮನೆಗೆ ಬರ್ತಿದ್ದೆ ಹಂಗೆ ಇದ್ದೀವಿ. ಏನು ಡ್ರೆಸ್ಗೆ ಚೇಂಜ್ ಮಾಡಿಲ್ಲ. ಸೊ ಮಂಜುನು ಹಂಗೆ ಇದ್ದಾರೆ. ಈಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಭರ್ಜರಿ ಊಟ. Miguelito, ¿sabes qué? Ey, suéltala con toda tu bellaquera, da la vuelta y bájala, ese trasero mata. Comienza el perreo. ಊಟ ಮಾಡೋಕ್ಕೆ ಬಂದಿದ್ದೀವಿ ಎಲ್ಲರೂ ತುಂಬ ಖುಷಿಪಟ್ಟರು. ನಾವು ಬಂದಿದ್ದು ಖುಷಿ ಆಯಿತು, ನಮಗೂ ಖುಷಿ ಆಯಿತು ಅಲ್ವಾ. ಸೊ ಇನ್ನೇನಿಲ್ಲ, ಊಟ ಮಾಡ್ತೀವಿ. ಡಿಸ್ಟರ್ಬ್ ಮಾಡಿಬಿಡಿ ಪ್ಲೀಸ್.
ನಿಮ್ಗೆ ಇಷ್ಟ ಅಲ್ವಾ ಈ ಥರ ಪಂಕ್ತಿಯಲ್ಲಿ ಕುತ್ಕೊಂಡು ತಿನ್ನೋದು? ಮತ್ತೆ ಈ ಬಾಟ್ಲು ಶೇಪ್ ಚೆನ್ನಾಗಿದೆ, ಓಲ್ಡ್ ಮಂಕ್ ಸ್ಟೈಲ್ ಡಿಫ್ರೆಂಟ್. ರಮ್ ಮೊನ್ನೆ ಲಾಸ್ಟ್ ವೀಕೆಲ್ಲ ಇದನ್ನೇ ಕುಡಿತೆ, ಈ ಶೇಪ್ ಬಾಟಲ್ದೆ ನಾನು ಕುಡಿದಿದ್ದು ಕೆಮ್ಮಿಗೆ. ಮೆಡಿಸಿನ್ ನಿಲ್ಲಿಲ್ಲ, ಕೊನೆಗೆ ಮಾತ್ರ ತಗೊಂಡು ಕೊನೆಗೂ ಮಾತ್ರೆ ತಗೊಂಡಿದ್ದೆ, ತಪ್ಪಿಲ್ಲ. ಕಾಲ್ ಸೂಪ್ ಹ್ಯಾಪಿ. ಕಾಪಿ ಎತ್ತಲಷ್ಟು ಶಕ್ತಿ ಇಲ್ಲ. ಏನೋ ಸೆನ್ಸಾರ್ ಕಟ್ ಜೋಕ್ ಕೊಡಿದ್ರು ಮನು, ಅದಕ್ಕೆ ನಗ್ತಾ ಇದ್ದು. ಭರ್ಜರಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ. ತುಪ್ಪಕ್ಕಂತ ಹಂಗಂಗೆ ಬಿದ್ದೋಯ್ತವ್ರೆ ಮನು ಸೋಫಾ ಮೇಲೆನೆ. ಅದು ಒಬ್ಬನ ಊಟ ತಿಂದಿದ್ರೆ ಏನು ಆಗಲ್ಲ, ನಿಂದು ಸೇರಿಸಿ ತುಂಬ್ತಾನೆ ಇದ್ದಲ್ಲ. ಅವರು ಜಾಸ್ತಿ ಹಾಕ್ಬಿಟ್ರು. ನೀನು ವೇಸ್ಟ್ ಮಾಡಬೇಡ ಅಂತಿದ್ದಲ್ಲ, ಅದಕ್ಕೆ ತಗೋ ತಿನ್ನು ಅಂತ ಕೊಟ್ಟೆ. ಬಟ್ ಊಟ ಮಾತ್ರ ಸಖತ್ತಾಗಿ ಮಾಡಿದ್ರು. ಐಟಮ್ಸ್ ಎಲ್ಲ ಅಲ್ವಾ? ರೈಸ್ ಅಂತೂ ಇನ್ನೂ ಚೆನ್ನಾಗಿತ್ತು. ಗೀ ರೈಸ್ ವಿತ್ ಮಟನ್ ಕರಿ ಸಖತ್ತಾಗಿತ್ತು ಕಾಂಬಿನೇಷನ್. ತಿಂದೆ, ಬಟ್ ನನಗೆ ಅದು ರೈಸ್ ಜಾಸ್ತಿ ತಿನ್ನಕ್ಕೆ ಆಗಲಿಲ್ಲ. ಪೀಸಸ್ ಜಾಸ್ತಿ ತಿನ್ಬಿಟ್ನಲ್ಲ, ಅದು ಆಗದೇ ಇಲ್ಲ. ಅವರು ಲಿವರ್ನ ಸಣ್ಣ ಪೀಸ್ ಮಾಡಿಸ್ಬೇಕಿತ್ತು ಇನ್ನು. ನಾನು ಲಿವರ್ ತಿನ್ನೋದೇ ಇಲ್ಲ, ನಂಗೆ ಅದು ಊಟ ಸೇರಲ್ಲ ಲಿವರ್ ತಿನ್ಬಿಟ್ರೆ. ಅದು ಹಂಗಾಗಿ ಅಲ್ಲಿ ಕೊನೆಗೆ ಚಿಮ್ಮು ಕಸಿನ್ ಏನೋ ಬಂದು ಹೇಳ್ತಾ ಇದ್ದೆ, ಒಂದು ಲಿವರೇ ಮುಟ್ಟಿಲ್ಲ ನೀವು ಅಂತ. ಅದಕ್ಕೆ ನಾನು ಅಂತ ಇದ್ದೆ, ನಾನು ತಿನ್ನಲ್ಲ ಲಿವರ್. ಮೊದಲೇ ಲಿವರ್ ಅಂತ ಗೊತ್ತಿದ್ದಿದ್ರೆ ಹಾಕಿಸ್ಕೊಂತಾನೆ ಇರಲಿಲ್ಲ ನಾನು ಅಂತ. ಇನ್ವೇಸ್ ಊಟ ಎಲ್ಲ ಸೂಪರ್ ಡೂಪರ್ ಆಗಿತ್ತು. ಬಂದೋಳೆ 4 ಗಂಟೆಗೆ ಮೀಟಿಂಗ್ ಇದೆ, ಹರಿಬರಿಲಿ ಓಡ್ಕೊಂಡು ಬಂದ್ವಿ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ, ಚೆನ್ನಾಗಿತ್ತು. ಎಲ್ಲರೂ ಸೇರ್ಕೊಂಡು ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡು ನಕ್ಕೊಂಡು ಕೂತ್ಕೊಂಡಿದ್ದೆ. ಬಂದು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಬ್ರು ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ. ವೇಟ್ ಅಂಡ್ ಸಿ. ನೀವು ಅಷ್ಟೇ, ಬಂದಾಗ ತೋರಿಸ್ತೀನಿ. ಮೊದಲೇ ಹೇಳ್ಬಿಟ್ರೆ ಏನಿರುತ್ತೆ ಮಜಾ. ಓಕೆ, ಹೋಗಿ ಒಂದು ಜಲ್ಜೀರ ತಂದು ಕುಡಿ. ನಾನು ಕುಡಿಯಲ್ಲ, ಹೋಗಿ ಮನೆಗೆ ಹಂಗೆ ಉದ್ದುದ್ದ ಕಾಲು ಇಟ್ಕೊಂಡು ಮಲ್ಕೊ. ಸೋಫಾ ಹಾಳಾಗತ್ತೆ, ಒಳಗೋಗಿ ಮಲ್ಕೊ. ಮನು ಬಾರಕ್ಕೆ ಸೋಫಾ ಹಿಂಗೆ ಹೋಗ್ಬಿಡತ್ತೆ ಆಮೇಲೆ. 2 hours later. Oh my god. ಹೆಲ್ಮೆಟ್ ಬೇರೆ. Oh my god. ಇದೇ ಕೈ ಹುಡುಗಿರ್ತಾರ ಹಿಂಗೆ, ಬರೀ ಲೇಡೀಸ್ ಜೊತೆ ಇದ್ದಿ ಹಿಂಗ ಆಗ್ಬಿಟ್ಟಾನೆ. ಆಂಟಿ ಬಗ್ಗೆ ಹಿಂಗ್ ಮಾಡಕ್ ಹೋಗ್ತಾರ. ನೋಡಿ ಯಾರು ಬಂದ್ರು ನಮ್ಮ ಮನೆಗೆ ಅಪರೂಪಕ್ಕೆ. ನಾನು ಈಗ ಹೇಳ್ತಾ ಇದ್ದೆ ಮನುಗೆ, ಗೆಸ್ಟ್ ಬರ್ತಾರೆ ನಮ್ಮ ಮನೆಗೆ ಅಂತ. ಯಾರು ಅಂದ್ರೆ ವೇಟ್ ಅಂಡ್ ಸಿ ಅಂದೆ. ಭಾಗ್ಯ ಇರಬೇಕು. ಆಮೇಲೆ ಆಂಟಿನೂ ಬರ್ತಾ ಇದ್ದಾರಾ, ಅದು ಗೊತ್ತಿಲ್ಲ, ಕೇಳಲಿಲ್ಲ ನಾನು ಅಂತಂದೆ. ಆಂಟಿ ಚೆನ್ನಾಗಿದ್ದೀರಾ ಆಂಟಿ? ಫಸ್ಟ್ ಟೈಮ್ ಆಂಟಿ ನಮ್ಮನೆ ನೋಡ್ತಾ ಇರೋದು. ಇವತ್ತಂತೂ ಡೇ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗೋಯ್ತು. ಬೆಳಗ್ಗೆ ಎದ್ದಾಗ್ಲಿಂದನೂ ಬ್ಯುಸಿ, ಆದರೂ ಬರೀ ಜನಗಳನ್ನ ಮೀಟ್ ಮಾಡ್ತಾ ಇರೋದ್ರಿಂದ ಒಂಥರ ಖುಷಿ ವಿಚಾರ. ಅಲ್ಲಿ ಹೊರಗಡೆ ಹೋಗಿದ್ದು, ಪುನಃ ಬಂದು ಫ್ರೆಂಡ್ ಮನೆಗೆ ಹೋಗಿದ್ದು, ಆಮೇಲೆ ಭಾಗ್ಯ ಆ್ಯಂಡ್ ಫ್ಯಾಮಿಲಿ ಎಲ್ಲ ಬಂದಿದ್ದು, ಪಾಪ ವಿರಾಜ್ ಜೊತೆ ಆಟ ಆಡಿದ್ದು ಎಲ್ಲ. ಅರ್ಧ ದಿನ ಕಳೆದೇ ಹೋಯ್ತು ನಮ್ದು. ಅದು ಹೆಂಗೆ ಹೋಯ್ತು ಇವತ್ತು ಅರ್ಧ ದಿನ ಅನ್ನೋದೇ ಗೊತ್ತಾಗಿಲ್ಲ. ಇನ್ನು ಅರ್ಧ ದಿನ ಬಾಕಿ ಇದೆ, ಏಕೆಂದರೆ ನಮ್ಮ ದಿನ ಟಿಲ್ ಮಧ್ಯರಾತ್ರಿ ತನಕ ಹೋಗತ್ತಲ್ಲ. ಹಾಗಾಗಿ ಫುಡ್ ಅಂತೂ ಹೆವಿ ಆಗೋಗಿದೆ. ಭಾಗ್ಯ ಅವ್ರು ಬಂದ್ರಲ್ಲ ಅಂತ ಅವಾಗೂ ಬನಾನಾ ಮಿಲ್ಕ್ ಶೇಕ್ ಮಾಡಿದೆ ಅವರಿಗೂ, ನಾವು ಕುಡಿದ್ವಿ. ಅದು ಇದ್ದಿದ್ದು ಹೆವಿ ಆಯಿತು. ಮನು ಏನೋ ಡೈಲಾಗ್ ಹೇಳ್ತಾ ಇದ್ರು, ಏನಪ್ಪ ಹೇಳ್ದಲ್ಲ ಅವಾಗಲೇ ಹೇಳ್ಕೊಂಡು ಬಂದಲ್ಲ. ಹೊಟ್ಟೆ ಭಾರ ಆಗಿ ಹೋಗಿ ಸುತ್ತಾಡ್ಕೊಂಡು ಬಾ. ನಾ ಕೆಲಸ ಮುಗಿಸ್ಕೊಂಡಿಲ್ಲಾಂದ್ರೆ 2 ಗಂಟೆ 3 ಗಂಟೆ ರಾತ್ರಿ ತನಕ ಕೂರ್ಬೇಕಾಗತ್ತೆ. ಆಮೇಲೆ ಅದಕ್ಕೇ ನಾವು ನಿಮ್ಮ ಥರ ಫ್ರೀಯಾಗಿ ಯಾವಾಗಂದ್ರೆ ಅವಾಗ ಮಾಡ್ಕೊತೀವಿ ಅನ್ನೋಕ್ಕಾಗಲ್ವಲ್ಲಪ್ಪ. ವಿ ಆರ್ ಇನ್ ರೆಸ್ಟ್ರಿಕ್ಟೆಡ್ ಟೈಮಿಂಗ್ಸ್. ನಿನಗೆ ಎಷ್ಟು ಸಾರಿ ಹೇಳ್ತೀನಿ, ಈ ಕೆಲಸ ಮಾಡಬೇಡ ಮನು. ಆ ಸ್ಲಿಪ್ಪರ್ ಫುಟ್ವೇರ್ನ ತೆಗೆದು ಒಳಗೆ ಹಾಕ್ಬೇಕಲ್ವ. ಫುಟ್ವೇರ್ ಇರೋದು ಹಾಕೊಂಡು ಓಡಾಡಕ್ಕೆ, ಒಳಗೆ ಬೀರುನಲ್ಲಿ ಇಟ್ಕೊಳ್ಳೋಕೆ. ಹಾಕೊಂಡು ಓಡಾಡು ರಜಾ. ಹಾಕೊಂಡು ಓಡಾಡ್ಕೊಂಡು ಬಂದ ಮೇಲೆ ಅದ್ರದ್ದು ರ್ಯಾಕ್ ಒಳಗಡೆ ಇಡಬೇಕಲ್ಲ. ರ್ಯಾಕ್ ಒಳಗಡೆ ಯಾವುದಾದ್ರು ರೇರ್ ಆಗಿ ಯೂಸ್ ಮಾಡೋಂಥ ರ್ಯಾಕಲ್ಲಿ ಇರ್ತಾರೆ. ರೆಗ್ಯುಲರ್ ಯೂಸ್ ಮಾಡೋ ಆಚೆ ಇರ್ತಾರೆ. ದಿನ ಯೂಸ್ ಮಾಡೋದು ಇಲ್ಲೇ ಹಾಕೊಂಡಿದ್ದೀಯಲ್ಲ. ಓಡಾಡೋದು ಬೆಚ್ಚ ಆಚೆ ಎಲ್ಲ ಓಡಾಡೋದು ನಾವು. ಅದು ಏನೋ ಒಂದು ಡೈಲಾಗ್ ಹೇಳ್ಬಿಟ್ಟು ಕಳಿಸ್ಬಿಡ್ತೀಯ. ನಾವು ಕರೆಕ್ಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು. ನಿಮ್ಮ ಥರ ರ್ಯಾಂಡಮ್ ಆಗಿ ಯೋಚನೆ ಮಾಡಿ ಮಾತಾಡೋದು. ಫುಲ್ ಬುದ್ಧಿವಂತ ಬಿಡಪ್ಪ. ಇದು ಯಾವಾಗನೂ ನನಗೆ ಇದೊಂದು ಕೆಲಸ ಇರುತ್ತೆ. ನಂದು ಇಲ್ಲ ಇದೆ ಎತ್ತಿಟ್ಕೊಂಡಿಲ್ಲ ನಾನು. ಇನ್ನು ನೋಡಿದ್ರೆ ಅದಕ್ಕೂ ಹೇಳ್ತಾರೆ, ನಿಂದನೇ ಎತ್ತಿಟ್ಕೊಂಡಿಲ್ಲ, ನನಗೆ ಬುದ್ಧಿ ಹೇಳ್ತಾ ಇದ್ದೀಯಾ ಅಂತ. ಅನ್ನೋದಿದೊಂದು. ಅವ್ರು ಯಾವಾಗಲೂ ಹೊರಗಡೆ ಹೋಗಿ ಬಂದರೆ ನಾನು ಅವ್ರ ಫುಟ್ವೇರ್ನ ಎತ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡೋದು, ಅವ್ರು ಹೆಲ್ಮೆಟ್ ಎಲ್ಲಿ ಇಡಬೇಕು ಅಲ್ಲಿ ಇಡೋದು, ತಂದಿಂಗೆಲ್ಲ ಬಿಸಾಕ್ತಾ ಇರ್ತಾರೆ. ಇದೆಲ್ಲ ಜೋಡ್ಸೋ ಕೆಲಸ ನಮ್ಮ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.